ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ನಿಮ್ ಮನೆಗೆ ಸರಿಯಾದವಳು. ಅವಳು ಸ್ವಲ್ಪ ನಾಜುಕಾಗಿ ನಡ್ಸ್ಕೊಂಡ್ಬಿಟ್ರೆ ನಿಮ್ ಮನೇಲೆ ಪರ್ಮನೆಂಟ್ ಆಗಿರ್ತಾಳೆ. ಓಹೋ ಹಾಗೋ, ಸರಿ ಬಿಡಿ, ನನಗೂ ಇಂಥವರೇ ಬೇಕಾಗಿತ್ತು. ದಿನೇಶ್, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ನೋಡಿ, ನೀವು ಮುಖ ತೋರಿಸ್ತಾ ಇದ್ರೂ ಪರವಾಗಿಲ್ಲ, ನಿಮ್ಮ ಮುಖ ನೋಡೋದಕ್ಕೆ ನನಗೂ ಇಂಟ್ರೆಸ್ಟ್ ಇಲ್ಲ. ಆದರೆ ನಾನು ಹೇಳೋ ಕೆಲಸನ ಈ ಮನೇಲಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ಬೇಕು. ಅಮ್ಮವ್ರೆ, ನೀವು ಯಾವ ಕೆಲಸ ಹೇಳಿದ್ರು ನಾನು ಮಾಡ್ತೀನಿ. ನೋಡು, ಕೆಲಸ ಮಾಡೋದ್ರ ಜೊತೆಗೆ ಈ ಮನೆಯಲ್ಲಿ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಮೊದಲು ನೀನು ಅದನ್ನು ಅರ್ಥ ಮಾಡ್ಕೋಬೇಕು. ಅದೇನು ಹೇಳಿ ಅಮ್ಮವ್ರೆ. ಇದು ನನ್ನ ಮನೆ, ಇಲ್ಲಿ ನಾನೇ ಯಜಮಾನಿ. ನಾನು ಹೇಳ್ದಂಗೆ ಎಲ್ಲ ನಡಿಬೇಕು. ಈ ಮನೆಯಲ್ಲಿ ನೀನು ಬರೀ ಕೆಲಸದವಳಷ್ಟೇ. ಕೆಲಸದವಳಾಗಿದ್ರೆ ಅಷ್ಟು ಸಾಕು. ಕೆಲವು ಕೆಲಸದವರು ಕೆಲಸ ಮಾಡೋಕ್ಕೆ ಅಂತ ಬಂದು ಈ ಮನೆನೇ ನಮ್ಮದು ಅನ್ನೋ ಥರ ಇದ್ದು ಬಿಡ್ತಾರೆ. ಅದು ನನಗಿಷ್ಟ ಆಗಲ್ಲ. ಅರ್ಥ ಆಯ್ತಾ? ನನಗೆ ಆ ಥರ ಬುದ್ಧಿ ಎಲ್ಲ ಇಲ್ಲ ಅಮ್ಮವ್ರೆ. ಕೆಲಸದವಳು ಅಂದಮೇಲೆ ಕೆಲಸದವಳಾಗೆ ಇರ್ತೀನಿ. ಗುಡ್, ವೆರಿ ಗುಡ್. ನಾನು ನಮ್ಮ ಯಜಮಾನ್ರು ಆಗಾಗ ನಮ್ಮ ತವ್ರ ಮನೆಗೆ ಹೋಗ್ತಾ ಇರ್ತೀವಿ. ಕೆಲವು ದಿನ ಅಲ್ಲೇ ಇರಬೇಕಾಗಿ ಬರುತ್ತೆ. ಆವಾಗ ನೀನು ಈ ಮನೆಯಲ್ಲಿ ಒಬ್ಬಳೇ ಇರಬೇಕಾಗತ್ತೆ. ಆಗೇನಾದರೂ ನೀನು ನಿನ್ನ ಪರಿಚಯದವ್ರನ್ನೋ ನಿನ್ನ ಮನೆಯವ್ರನ್ನೋ ಬೇರೆ ಯಾರನ್ನಾದ್ರೂ ಈ ಮನೆಗೆ ಕರೆಸಿದ್ರೆ ಸರಿ ಇರಲ್ಲ. ನೋಡು, ನಾವು ಈ ಮನೇಲಿ ಇರಲಿ ಇಲ್ಲದೆ ಇರಲಿ, ನಿನ್ನ ಜಾಗನ ನೀನು ಮರಿ ಕೂಡ್ದು. ಈ ಮನೆಗೆ ಬೇರೆಯವರು ಬರೋದಾಗ್ಲಿ ನಿನ್ನ ಸಂಬಂಧಿಕರು ಬರೋದಾಗ್ಲಿ ಮಾಡಬಾರ್ದು. ನೀನು ಇಲ್ಲಿರೋ ಐಶ್ವರ್ಯನ ಅನುಭವಿಸಕ್ಕೆ ಹೋಗಬಾರ್ದು. ಅಯ್ಯೋ, ಆ ರೀತಿ ಯಾವತ್ತೂ ಆಗೋದಿಲ್ಲ ಅಮ್ಮವ್ರೆ. ನನಗೆ ಈ ಊರಲ್ಲಿ ಯಾರು ಪರಿಚಯದವರು ಇಲ್ಲ. ನನ್ನ ಕಡೆಯವರು ಯಾರು ಇಲ್ಲಿಗೆ ಬರೋದಿಲ್ಲ ಬಿಡಿ. ಆಮೇಲೆ ಊಟ ರುಚಿಯಾಗಿರೋದ್ರ ಜೊತೆಗೆ ಹೈಜಿನಿಕ್ ಆಗಿರಬೇಕು. ಪಾತ್ರೆಗಳನ್ನ ನೀಟಾಗಿ ತೊಳಿಬೇಕು, ಮನೆನ ಕ್ಲೀನಾಗಿ ಇಟ್ಕೋಬೇಕು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈ ಮನೆಯಲ್ಲಿ ನಡೆಯೋ ವಿಷಯ ಏನೇ ಆಗಿರಲಿ ನೀನು ಕೇಳಿದ್ರು ಕೇಳದೆ ಇರೋ ಥರ ಇರಬೇಕು. ಅಕಸ್ಮಾತಾಗಿ ಕೇಳಿಸ್ಕೊಂಡ್ರು ಅದನ್ನು ಬೇರೆಯವ್ರ ಹತ್ರ ಹೇಳೋದು, ಗಾಸಿಪ್ ಮಾಡೋದು, ಇದೆಲ್ಲ ನನಗಿಷ್ಟ ಆಗಲ್ಲ. ಆಯಿತು ಅಮ್ಮವ್ರೆ, ನನ್ನ ಮನಸ್ಸು ನನ್ನ ಕೈ ಯಾವತ್ತೂ ಶುದ್ಧವಾಗಿರುತ್ತೆ. ನೀವು ಹೇಳ್ದಾಗೆ ಮಾಡ್ತೀನಿ. ನನಗೆ ನೀವು ಹೇಳೋ ಮಾತು ಬಿಟ್ಟರೆ ಬೇರೆ ಯಾವ ಮಾತು ನನ್ನ ಕಿವಿಗೆ ಬೀಳಲ್ಲ.